नमस्कार, आप देख रहे हैं पल्स 24 न्यूज। मैं हूं आपके साथ सुहानी बहुगुना। हुबली में मंत्री संतोष लाड ने बीजेपी पर निशाना साधते हुए कहा कि कांग्रेस ने गरीबों को जमीन देने के लिए उल्लू वने भूमि उदय कार्यक्रम आयोजित किया था, जबकि बीजेपी ने साहूकारों के पक्ष में इसका विरोध किया। मीडिया से बात करते हुए मंत्री ने बेल्लारी में बरांती की मौत के मामले पर संबंधित मंत्री द्वारा जवाब दिए जाने की बात कही। हालांकि उन्होंने इस मुद्दे पर ज्यादा जानकारी नहीं होने की बात स्वीकार की। उन्होंने ये भी सवाल किया कि बीजेपी के कार्यकाल में 4567 बदलाव हुए। साथ ही मंत्री ने कहा कि सरकार जल्द ही जवाब देगी और बीजेपी इस मुद्दे को केवल राजनीति के लिए इस्तेमाल कर रही है। ತೋರಿಸ್ರಿ ನಾವು ಒಪ್ಪಿಗೆ ಹೇಳ್ತೀವಲ್ಲ ಸರ್ ಅವ್ರ ಏನಂತಾರ ನೀವು ಬಾಂಬ್ ಬಿಟ್ಟವ್ರಿಗೆ ಬ್ರದರ್ಸ್ ಅಂತಾರಂತ ಕಾಂಗ್ರೆಸ್ನವರು ಕುಕ್ಕರ್ ಬಾಂಬ್ ಬಿಟ್ಟವ್ರು ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬಿಟ್ಟವ್ರು ಬ್ರದರ್ಸ್ ಅಂತ ಹೇಳ್ತಾರ ಯಾರು ಅವರು DCM ಸಾಹೇಬ್ ಹೇಳಿರ್ತಕ್ಕಂಥದ್ದು ಮುಸ್ಲಿಂ ಸಮಾಜದ ಬಂಧುಗಳು ನಮ್ಮ ಬ್ರದರ್ಸ್ ಅಂತ ಹೇಳಿದ ಬಾಂಬ್ ಬಿಟ್ಟವ್ರಿಗೆ ಹೇಳಿಲ್ಲ. ನೀವು ಇದನ್ನು ಬಿಡಿಸಿ ಹೇಳ್ಬೇಕಲ್ವಾ? ಇದು ನೀವೇ ಬಿಡಿಸಿ ಹೇಳೋದಲ್ಲ, ನಿಮ್ಗೆ ಗೊತ್ತೈತಲ್ಲ ಯಾರು ಪರವಾಗಿ ಹೇಳ್ತಾರೆ. ನೋಡ್ರಿ, ಯಾರು ಹೆಂಗೆ ಹೇಳ್ತಾರೆ ಅವ್ರಿಗೆ ಬರೀ ಇದನ್ನೇ ಬಿಟ್ಟರೆ ಮತ್ತೆ ನಿಮ್ಮ ಸಂವಿಧಾನದಾಗ ಏನಿದೆ? ಮತ್ತೀಗ ಅವ್ರ ಕಡೆ ಮಿನಿಸ್ಟರ್ ಇರಲಿಲ್ವಾ? ಬಿಜೆಪಿ ಸರ್ಕಾರದಲ್ಲಿ ಮುಸ್ಲಿಂ ಸಚಿವರಿರಲಿಲ್ವಾ? ಬಿಜೆಪಿ ಸರ್ಕಾರದಲ್ಲಿ ಮುಸ್ಲಿಂ ಸಚಿವರಿರಲಿಲ್ಲೇನ್ರಿ? ಇದು ರಾಜ್ಯದೊಳಗೆ ಒಂದು ನಿಮಿಷ ತಡ್ರಿ, ಇರ್ಲಿಲ್ವಾ? ಮತ್ತೆ ಅದೇನಂತದು ಅದೇನಂತೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಬೇಡ. ಇವ್ರು ನೋಡ್ರಿ, ಮುಸ್ಲಿಮರ ವಿರುದ್ಧ ಮಾತನಾಡಿ ಹಿಂದೂ ಓಟ್ ತೊಗೊಳೋದು ಬಿಟ್ಟು ಆಯ್ತು ಉಲ್ಟಾ ಹೋಗೋಣ. ಇವರು 10 ವರ್ಷ 11 ವರ್ಷ ಅವಧಿ ಆಯ್ತು. ಯಾವ ಹಿಂದೂಗಳು ಭಾಳ ಅನುಕೂಲ ಆಗೈತೆ? ನೀವು ಹಿಂದೂ ಅಲ್ವಾ? ನಾನು ಹಿಂದೂ ತಾನೆ. ಏನು ಸರ್ಕಾರ, ಕೇಂದ್ರ ಸರ್ಕಾರ ನಿಮಗೇನು ಸಪ್ರೇಟ್ ಗ್ರಾಂಟ್ ಬಂದತ್ತ? ಸ್ಪೆಷಲ್ ಹಿಂದೂ ಪ್ಯಾಕೇಜನ್ನು ನಿಮ್ಗೆ ಮಾಡಿದಾರಾ? ಏನ್ರಿ ಹಿಂದೂ ಪ್ಯಾಕೇಜನ್ನು ಸಪ್ರೇಟ್ ಮಾಡಿದಾರಾ? ಮತ್ತೇನು ಮಾಡ್ಯಾರ? ಏನ್ರಿ ಸ್ಪೆಷಲ್ ಹಿಂದೂ? ನೀವು ಹಿಂದೂ ತಾನೆ, ನಾನು ಹಿಂದೂನೇ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಯು ಆರ್ ಆಲ್ಸೋ ಪ್ರೌಡ್ ಹಿಂದೂ. ಏನು ಸ್ಪೆಷಲ್ ಪ್ಯಾಕೇಜ್ ಮಾಡಿದಾರಾ ನಿಮಗೆ? ಮತ್ತೆ ಕೇಳ್ಬೇಕಲ್ಲ ಸರ್, 11 ವರ್ಷ ನೀವು ಅಲ್ಲೇ ಇದ್ದೀರಿ, ನಮಗೇನಾದ್ರು ಸ್ಪೆಷಲ್ ಪ್ಯಾಕೇಜು? ನಿಮ್ಮೂರಾಗಿರೋ ಬಡವ್ರು ಏನಾಗ ಕುದುರೆಗಳು ಕೊಡಿಸ್ಬಿಟ್ರ ಮೋದಿ ಸಾಹೇಬ್ರು? ಕುದುರೆಗೆ ನಾನು ಹೋಗ್ತಾರೆ ಎಲ್ಲರೂ. ಬುಲೆಟ್ ಟ್ರೈನ್ ಅಂತೂ ಬರಲಿಲ್ಲ, ಕೆಲಸನೂ ಸಿಗಲಿಲ್ಲ, ರೈತರಿಗೆ ₹1 ಲಾಭ ಆಗಲಿಲ್ಲ. ಅದು ಉದ್ಯಮೆದಾರರು 1-2-3 ಬಿಟ್ಟರೆ ದೇಶದ ಬೇರೆ ಯಾವ ಉದ್ಯಮೆದಾರರ ಲಾಭನೂ ಆಗಿಲ್ಲ. ಯಾರು ಹೇಳ್ತಾರೆ? ಅಲ್ರಿ, ಓಲೈಕೆ ತಪ್ಪದ ಅವ್ರು ಹೇಳ್ತಕ್ಕಂಥದ್ದು ಅಲ್ರಿ. ಅದು ಪ್ರಾವಿಷನ್ ಆಫ್ ಆಕ್ಟ್ ಕಾನೂನು ತರ್ತಾ ಇದ್ದೀವಿ. ಓಲೈಕೆ ಅನ್ಬೇಡ್ರಿ. ಹಂಗಲ್ಲ ಸರ್, 307 ಕೇಸನ್ನು ವಾಪಸ್ ತಗೊಂಡ್ರಿ. ಓಲೈಕೆ ಅಲ್ವಾ ಸರ್? 307 ಕೇಸ್ ತಗೋಬೇಕಾಗಿದ್ರೆ ಅದ್ರ ಜೊತೆಗೆ ಬಹಳಷ್ಟು ಕೇಸ್ಗಳು ಬಿಟ್ಟಿವೆ. ನೀವು ಅದ್ರ ಬಗ್ಗೆ ಯಾಕೆ ಕೇಳ್ತೀರಿ? ಬೇರೆ ಕೇಸ್ಗಳು ಬಿಟ್ಟಿದ ಬಗ್ಗೆ ಯಾಕೆ ಕೇಳಲ್ಲ? ಅಲ್ರಿ, ಹೋಗು ಗಲಭೆ ಕಮಿಷನರ್ ಚೀಫ್ ಬರ್ತಿದ್ದ ಮೇಲೆ ಕೇಸ್ ವಾಪಸ್ ಅದು ಇನ್ನು 42 ಕೇಸ್ನಲ್ಲಿ ಅದೇ ಥರ ಕೇಸ್ ಇರಲಿಲ್ವಾ? ಆಯ್ತು, ನೀವು ಹೇಳಿದ್ದು 307 ಒಂದು ಮುಸ್ಲಿಮ್ದು ಅದು ಕೇಸ್ ವಾಪಸ್ ತಗೊಂಡ್ವಿ, ಪೊಲೀಸರ ಮೇಲೆ ಕಲ್ಲು ಹಾಕಿತ್ತು, ಹೊಡೆದಾಟ ಆಯ್ತು. ಇದೇ 42 ಕೇಸು ಇದು ಬಿಟ್ಬಿಡ್ರಿ. ಬಿಜೆಪಿ ಅವ್ರ ಕಾಲದಲ್ಲಿ ತೆಗೆದ್ರಲ್ಲ ಕೇಸ್ಗಳು, ಅದರ ಪೊಲೀಸರ ಮೇಲೆ ಎಲ್ಲ ಆಗಿರಲಿಲ್ವಾ? ಬಿಜೆಪಿ ಕಾಲದಲ್ಲಿ ಕೇಸ್ ವಿಡ್ರಾ ಮಾಡಿದ್ರಲ್ಲ, ಅದೇನಾಗಿತ್ತು? ಅದೇನು ಪೊಲೀಸರ ಮೇಲೆ ಕಲ್ಲು ಹಾಕಿರಲಿಲ್ವಾ? ನೀವು ಯಾಕೆ ಇದನ್ನ ಪರ್ಟಿಕ್ಯುಲರ್ ಹೇಳ್ತೀರಿ? ನೀವು ಈ ಥರ ಹೆಂಗೆ ಪ್ರಶ್ನೆ ಕೇಳ್ತೀರಿ? ಅವಕ್ಕೆ ನೀವು ಆಸ್ ಸಚ್ ಕ್ವಶನ್ಸ್ ಆಲ್ವೇಸ್. ಅಲ್ಲ ಸರ್, ನೀವು ಒಂದು ಕೋಟ್ ಮಾಡಿ ಹೇಳ್ಬೇಕಲ್ಲ ಸರ್. ಅಲ್ರಿ, ನೀವು ಬಿಜೆಪಿ ಕಾಲದಲ್ಲಿ ಇಷ್ಟ ಆಗಿದೆ, ನಮ್ಮ ಕಾಲದಲ್ಲಿ ಇಷ್ಟ ಆಗಿದೆ. ನಿಮಗೆಲ್ಲ ಗುರ್ತೈತಲ್ಲ, ನಿಮಗೆ ಗುರ್ತಿಲ್ವಾ? ನಮ್ಗಿನ್ನ ಚೆನ್ನಾಗಿ ಮಾಹಿತಿ ನಿಮಗಿರ್ತದೆ. ನೀವು ಬಂದೇ ತಾನೇ ಹುಬ್ಬಳ್ಳಿಯಾಗ ಅದನ್ನ ಕೇಳಿದ್ರೆ ಈಗ ಅದನ್ನೇ ಕೇಳ್ತೀರಾ? ಐ ಆಮ್ ರೆಡಿ ಟು ಬಿ ಆನ್ ರೆಕಾರ್ಡ್. ನಾವು ಎಷ್ಟು ಕೇಸ್ಗಳನ್ನ ತೆಗೆದೀವಿ ಅದರಲ್ಲಿ ಒಂದು ಕೇಸ್ ಇದೆ. ನೀವೇನು ಹೇಳ್ತೀರಿ? ಮುಸ್ಲಿಮರವರು ಗಲಭೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಕಲ್ಲು ಹೊಡೆದಿದ್ದಾರೆ. ಆಯಿತು, ಇನ್ನೂ 42 ಕೇಸ್ನಾಗ ಅದು ಆಗಿಲ್ವಾ? ಪೊಲೀಸರ ಮೇಲೆ ಅಲ್ಲೇ ಆಗಿಲ್ವಾ? ಬಿಜೆಪಿ ಕಾಲದಲ್ಲಿ ಇರ್ತಕ್ಕಂಥ ವಿಡ್ರಾ ಮಾಡಿರೋ ಕೇಸ್ಗಳು ಯಾವ ಪೊಲೀಸ್ ಮೇಲೆ ಅಲ್ಲೇ ಆಗಿರಲ್ವಾ? ಯಾಕಂದ್ರೆ ಪರ್ಟಿಕ್ಯುಲರ್ ನೀವು ಚೂಸ್ ಮಾಡ್ತೀರಿ? ನೀವು ಯಾಕಂದ್ರೆ ಪರ್ಟಿಕ್ಯುಲರ್ ಚೂಸ್ ಮಾಡ್ತೀರಿ? ಅಲ್ಲ, ಒಂದು ನಿಮಿಷ ದೊಡ್ಡವರೇ, ಒಂದು ನಿಮಿಷ ಕೇಳಿದ್ರೆ ಆಯ್ತು. ಅವ್ನು ಏನು ಮಾಡ್ತಾರೆ? ಕೇಸಿನ ತಗೋರಾಗ ಹೋರಾಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ಮ ಪಕ್ಷದಿಂದ ಯಾವ ಈಗ ನೋಡ್ರಿ, ನೀವು ಬೇರೆ ಪ್ರಶ್ನೆ ಕೇಳಬೇಡ್ರಿ. ಈ ಪ್ರಶ್ನೆಗೆ ಉತ್ತರ ಐತೆ. ನಮ್ಮ ಪಕ್ಷ ಏನು ಮಾಡ್ಬೇಕೇನಲ್ಲ ಅದು ಬೇರೆ ಪ್ರಶ್ನೆ. ಇದು ಸರ್ಕಾರದ ನಿರ್ಣಯ. ನಾವು ಮಾತಾಡ್ತಕ್ಕಂಥದ್ದು ಸರ್ಕಾರದ ನಿರ್ಣಯ ಬಗ್ಗೆ ನಾವು ಮಾತನಾಡಿದೀವಿ. ಅವ್ರು ಸರ್ಕಾರದಿಂದ ನಿರ್ಣಯಗಳು ತಗೊಂಡ್ರು, ಅವಾಗ ಪೊಲೀಸರ ಮೇಲೆ ಗಲಾಟೆ ಆಗಿರಲ್ವಾ? ಏನ್ರಿ? ಅವಾಗ ಆ ನ್ಯಾಯ ಪ್ರಕರಣ ಆದಾಗ ಏನು ಜನ ಬಂದರು, ಅದಾದ್ಮೇಲೆ ಇನ್ನೊಂದು ಪ್ರಕರಣ ಆಯ್ತಲ್ಲ, ಯಾಕೆ ಬರಲಿಲ್ಲ ಯಾರು? ನ್ಯಾಯ ಪ್ರಕರಣ ಕೇಸ್ ಆದ್ಮೇಲೆ ಎಲ್ಲರೂ ಬಂದು ಹೋದ್ರು ತಾನೆ. ಸಾರಿ, ಅಂಜಲಿ ಪ್ರಕರಣದಲ್ಲಿ ತಾವು ರಾಜಕೀಯ ಮಾಡಿಲ್ಲ ಸರ್. ನಾನು ಕೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಎಲ್ಲಿ ಸರ್? ಒಂದು ನಿಮಿಷ ರೀ, ಫಸ್ಟ್ ಇಲ್ಲಿ ಮಾತಾಡೋಣ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಾಗೈತೆ ನಿಮ್ಗೆ ಆಮೇಲೆ ಉತ್ತರ ಕೊಡ್ತೀವಿ. ರಾಜಕೀಯ ಮಾತಾಡಕತ್ತೀವಿ, ಕಾನೂನಾತ್ಮಕ ಏನು ಮಾಡಕತ್ತೀವಿ ಮೇಲೆ ಮಾತಾಡೋಣ. ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತಿರಲ್ಲ, ಅಲ್ಲ ಹೇಳೋದು. ನೀವು ಅವ್ರನ್ನ ಯಾಕೆ ಪ್ರಶ್ನೆ ಕೇಳಲ್ಲ? ಇದು ನೀವು ಒಂದು ಇಶ್ಯೂನ ಯಾವ ರೀತಿ ಅವ್ರು ಮಾಡಿದ್ರು,
ಕ್ಯಾಮ್ರಾ ಅಲ್ಲೇ, TV ಅಲ್ಲೇ, ಎಲ್ಲ ಅಲ್ಲೇ. ನೆಕ್ಸ್ಟ್ ಟೈಮ್ ಏನಾಯ್ತು? ಅದಕ್ಕೇನಾಯ್ತು? ನೆಕ್ಸ್ಟ್ ಟೈಮ್ ಕೇಸ್ ಇತ್ತಲ್ಲ, ಅವಾಗೇನಾಗಲಿಲ್ಲ? ಕ್ಯಾಮ್ರಾ 24/7 ಇರಲಿಲ್ಲ ಅಲ್ಲಿ ಅವಾಗ. ಯಾಕಿರಬಾರ್ದು? ಅದ್ಯಾಕೆ ಲಾರ್ಜರ್ ದನ್ ಲೈಫ್ ಇಶ್ಯೂ ಆಗಲಿಲ್ಲ, ಕೇಸ್ ಆಗಲಿಲ್ಲ? ನೋಡ್ರಿ, ನಮಗೂ ಅರ್ಥ ಆಗುತ್ತೆ. ನೀವು ನಮ್ಮನ್ನ ಅಗಲಲ್ಲ, ನೀವು ಅದನ್ನೇ ಚುಚ್ಚಾಗಿ ಮಾತಾಡಿದ್ರೆ ದನ್ ವಿ ಹ್ಯಾವ್ ಟು ಆಲ್ಸೋ ಸ್ಪೀಕ್. ವೆನ್ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಹೋಗಿ ಕೇಳ್ರಿ. ಮತ್ತೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬರ್ಬೇಕಾಗಿತ್ತು, ರಾತ್ರಿ ಯಾಕೆ ಬರಲಿಲ್ಲ? ಅವಾಗ ಚುನಾವಣೆ ಇತ್ತು, ಬಂದರು ರಾತ್ರಿ ಎಲ್ಲರೂ, ಇಡೀ ಕರ್ನಾಟಕದಿಂದ ಸ್ಟೇಟು ಸೆಂಟ್ರಲ್ ಎಲ್ಲರೂ ಬಂದರು. ಮತ್ತು ನೆಕ್ಸ್ಟ್ ಕೇಸ್ ಯಾಕೆ ಬರಬಾರ್ದು? ನೀವು ಕೇಳಬೇಕಲ್ಲ ಹೋಗಿ. ಯಾಕೆ ಬರಲಿಲ್ಲ? ಯಾಕೆ ಬರಬಾರ್ದು? ಅವಾಗೇನಿಲ್ಲ. ಸುಮ್ಮನೆ ನೋಡ್ರಿ, ಇದ್ರಾಗ ಪೊಲಿಟಿಕಲ್ ಇಶ್ಯೂ ಬಿಟ್ಟರೆ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಇಶ್ಯೂ BJP ಯಾವತ್ತೂ ಮಾತಾಡಲ್ಲ. ಇವತ್ತು ಏನಾಗೈತೆ? ಇವತ್ತು ರೈಲ್ವೆ ಆಕ್ಸಿಡೆಂಟ್ಗಳು ಎಷ್ಟಾಗಿದಾವೆ ನಿಮಗೆ ಮಾಹಿತಿ ಇದೆಯಾ? ಕೇಳಿರಿ, ಯಾರು BJP ರೈಲ್ವೆ ಬರ್ತಾರಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ, ಎಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಕಳೆದ 1 ವರ್ಷದಲ್ಲಿ ಈ ದೇಶದಲ್ಲಿ ಎಷ್ಟು ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ? ಎಲ್ಲನ ಮಾಹಿತಿ ಐತೆ? ಎಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸರ್, ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಏನದು ಸರ್ ಮೇನ್ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದೊಂದು. ಅಲ್ರಿ, ನಾವು ಸರ್ಕಾರ ಆಡಿಟ್ ಇದ್ದಂಗೆ ಇದು. ನಾವೇನು ಕೆಲಸ ಮಾಡಿದೀವಿ ಆ ಸದನದಲ್ಲಿ ಇಡಕ್ಕೆ ರೆಡಿ ಇದೀವಿ. ಅವ್ರ ಅಪೋಸಿಷನ್ ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅವ್ರು ರಾಜಕೀಯ ಮಾಡೋದು ರಾಜಕೀಯವಾಗಿ ನಡೀತದೆ. ಅವರು ನಡೆಯೋದೇ ರಾಜಕೀಯವಾಗಿ ಇಶ್ಯೂ ಮಾಡೋದು ಬಿಟ್ಟರೆ ಅಸೆಂಬ್ಲಿಗಳು ಬೇರೆದಕ್ಕೆ ಇಶ್ಯೂ ಮಾಡಿದ್ದಾರೆ. ವಿ ಆರ್ ರೆಡಿ ಟು ಡಿಬೇಟ್ ಆನ್ ಎನಿ ಇಶ್ಯೂಸ್. ಇಫ್ BJP ಇಸ್ ರೆಡಿ ಟು ಇಶ್ಯೂ ಈ ಸದನ, ಈ ಒಂದು ಅಸೆಂಬ್ಲಿನ ಅವರು ಪಾಸಿಟಿವ್ ಆಗಿ ಪ್ರೋಗ್ರೆಸಿವ್ ಆಗಿ ಡಿಬೇಟ್ ಆಗಿ ತಗೊಂಡ್ರೆ ವಿ ಆರ್ ರೆಡಿ ಟು ಆನ್ಸರ್ ಎಸ್ ಅ ಗೌರ್ಮೆಂಟ್. ಬಟ್ ಡಿಬೇಟ್ಗಿಂತ ಜಾಸ್ತಿ ಬರೀ ಹೋರಾಟದ ಆಗ್ತದೆ ಸರ್, ಪರ್ಟಿಕ್ಯುಲರ್ ಬೆಳಗಾವಿ ಅಧಿವೇಶನ. ಅದೀಗ ಅವ್ರು ಮಾಡಿದ್ರೆ ನಾವೇನು ಮಾಡ್ಬೇಕು ಹೇಳಿ? ಸಾರ್ವಜನಿಕರ ಜನರು ಅವ್ರವ್ರ ಅಭಿಪ್ರಾಯಗಳು ಬಂದು ಹೋರಾಟ ಮಾಡಲಿ. ಅಸೆಂಬ್ಲಿ ಒಳಗೆ ಸಾರ್ವಜನಿಕ ಜನರ ಬಗ್ಗೆ ಅಭಿಪ್ರಾಯ ಬಗ್ಗೆ ಹೋರಾಟ ಮಾಡಿದ್ರೆ ನಾವು ಮಾತನಾಡ್ಬೋದು. ಎಲ್ಲ ವೈಯಕ್ತಿಕನ ತಗೊಳ್ತಾರೆ. ದೇ ವಾಂಟ್ ಟು ಟೇಕ್ ಅ ಪೊಲಿಟಿಕಲ್ ಕೇಸ್ ಬಿಟ್ಟರೆ ನೀನು ತೊಗೊಳಂಗಿಲ್ಲ. ಪ್ರೋಗ್ರೆಸಿವ್ ಜನರ ಕೇಸ್ ತಗೊಳ್ಳಿ, ನಾವು ಮಾತನಾಡ್ತೀವಿ. ಯಾರು ಮಾತಾಡ್ಬೇಕು? 11 ವರ್ಷ ಅವ್ರ ಅಧಿಕಾರದಲ್ಲಿದ್ದಾರೆ ರೀ. 11 ವರ್ಷ ಯಾರು ಅಧಿಕಾರದಲ್ಲಿದ್ದಾರೆ? ಅದು ಅವ್ರು ತಾನೇ ಹೋರಾಟ ಪ್ರಾರಂಭ ಮಾಡಿದ್ದು. ನೀವು ಬರ್ಕೊಳ್ರಿ, ಅವ್ರನ್ನ ಕೇಳ್ರಿ. ನೀವು ನಮ್ಮನ್ನು ಕೇಳಿದ್ರೆ ನಾವೇನು ಹೇಳ್ಬೋದು? ಏನಾಗಿದೆ ರೀ, ಇವತ್ತು ಇನ್ಸೆನ್ಸಿಟಿವ್ ಸಮಾಜ ಆಗ್ಬಿಟ್ಟಿದೆ. ಯಾರು ಏನು ಬೇಕಿದ್ದು ಮಾತನಾಡ್ಬೋದು, ಹೋಗ್ಬೋದು. ಈಗೇನಾಗ್ಬಿಟ್ಟಿದೆ, ಯಾರು ಏನು ಬೇಕಿದ್ದು ಮಾತನಾಡೋದು ಹೋಗ್ಬಿಡೋದು, ಗ್ಯಾಲಿ ಆಗ್ಬಿಡುತ್ತೆ. 45% ಈ ದೇಶದಲ್ಲಿ ಲಿಟ್ರಸಿ ಇದ್ದಾಗ ಒನ್ ಆಫ್ ದ ಫೈನೆಸ್ಟ್ ಪಾರ್ಲಿಮೆಂಟರಿ ಈ ದೇಶದಲ್ಲಿತ್ತು. ಇವತ್ತು 74% ಲಿಟ್ರಸಿ ಇದೆ. ನಮ್ಮ ದೇಶದ ಪಾರ್ಲಿಮೆಂಟ್ ಸಿಚುವೇಶನ್ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಈ ವ್ಯವಸ್ಥೆ ನಮಗೇನು ಭಾಳ ಖುಷಿ ಕೊಡ್ತಾ ಇಲ್ಲ. ಮುಂದೆ ಯಂಗರ್ ಜನರೇಷನ್ ಬರಬೇಕು. BJP ಅವರು ಏನು ಬೇರೆ ನಮ್ಮ ಸ್ನೇಹಿತರವರು ಈ ದೇಶದವ್ರು ತಾನೆ. ನಾವು ಅವ್ರನ್ನ ಗೌರವಿಸ್ಬೇಕು, ಅವ್ರು ನಮ್ಮನ್ನು ಗೌರವಿಸ್ಬೇಕು. ಇದೇನು ಪರ್ಸನಲ್ ರೈವಲ್ ತೊಗೊಂಡು ಮಾಡ್ತಕ್ಕಂಥ ರಾಜಕೀಯ ಅಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಐಡಿಯಾಲಜಿನಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಪ್ರೋಗ್ರಾಮ್ಸ್ನಲ್ಲಿ. ಇದು ವೈಯಕ್ತಿಕ ಡಿಫ್ರೆನ್ಸ್ಗಳು ತೊಗೊಂಡು, ಮೈಲೇಜ್ ತೊಗೊಂಡು, ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಬೈಕೊಂಡ್ರೆ ಏನು ಇದರಿಂದ ಏನು ಅನುಕೂಲ ಆಗತ್ತೆ? ಬಸವಣ್ಣವ್ರ ಬೈ ನಿಮಗೇನು ಅನುಕೂಲ ಆಗದೈತೆ? ಬಡವ್ರಿಗೇನು ಅನುಕೂಲ ಆಗದೈತೆ? ಇವತ್ತು ಬಸವಣ್ಣವ್ರನಾಗೆ ನೀವು ಹಿಗ್ಗಮುಗ್ಗ ಬೈಯೋದಾಗಿರಲಿ, ಅವ್ರಿಗೆ ಅಗೋಗ ತೋರಿಸಿದ್ರೆ ಏನು ಬೆನಿಫಿಟ್ ಯಾರಿಗಿದೆ? ಅವ್ರು ಯಾರಿಗೋ ಪ್ಲೀಸ್ ಮಾಡಕ್ಕೆ ತಾನೇ ಮಾತಾಡೋದು. ರೀ ಅವ್ರು ಯೂನಿವರ್ಸಲ್ಲಿ, ಬಸವಣ್ಣವರು ಯೂನಿವರ್ಸಲ್, ಅವರು ಲಿಂಗಾಯತಕ್ಕೆ ಏನು ಸಂಬಂಧ ಇಲ್ಲ. ಅವ್ರು ಮಾನವತಾವಾದಿ ಆತ, ಪುಣ್ಯಾತ್ಮ. ಆತನ ಬೈದು ನಿಮಗೆ ಅನುಕೂಲ ಆದರೆ ಆಗಲಿ, ಬಟ್ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೆ ಅದರಿಂದ? 12ನೇ ಶತಮಾನದ ಬಸವಣ್ಣವ್ರ ಬಗ್ಗೆ ನೀವು ಬೈದು ನಿಮಗೆ ಅನುಕೂಲ ಆಗ್ತದೆ, ದೇವ್ರು ಒಳ್ಳೇದು ಮಾಡಲಿ. ನಿಮಗೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗದೆ? ಯಾರು ಬಡವ್ರಿಗೆ ಅನುಕೂಲ ಆಗ್ತದಾ? ಇವರಲ್ಲಿ ಯಾರಿಗೂ ಓಲೈಸ್ಕೋಬೇಕು, ಐಡಿಯಾಲಜಿ ಪ್ರೂವ್ ಮಾಡಕ್ಕೆ ಮಾತನಾಡ್ತಾರೆ. ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ನಾವೇನು ಮಾಡ್ಬೇಕು ಅದ್ರ ಬಗ್ಗೆ? ऐसी तमाम खबरों के लिए देखते रहे पल्स 24 न्यूज।